ಕೆಲವೊಮ್ಮೆ ಕೆಲವು ಘಟನೆಗಳು ಪ್ರಸ್ತಾಪವಾದಾಗ ಇನ್ಯಾವುದೋ ಪ್ರಕರಣಗಳು ಮುನ್ನೆಲೆಗೆ ಬಂದು ಬಿಡುತ್ತವೆ. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನದ ವಿವಾದವು ಹಾಗೆಯೇ ಒಂದು ಸಬ್ ಮ್ಯಾಟರ್ ಅನ್ನೋ ಥರ. ಮೇನ್ ಮ್ಯಾಟರ್ಗಳು ಇನ್ನೆಲ್ಲೋ ನಡೀತಾ ಇವೆ. ಈದ್ಗಾ ಮೈದಾನ ಚಾಮರಾಜಪೇಟೆ ಕಡೆ ಬೆಂಗಳೂರಿನಲ್ಲಿ, ದಕ್ಷಿಣ ಭಾಗದ ಬೆಂಗಳೂರಿಗೆ ಬಗ್ಗೆ ಜಾಗ್ರಫಿಕಲಿ ಭೌಗೋಳಿಕವಾಗಿ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು, ಬಸವನಗುಡಿ, ಚಾಮರಾಜಪೇಟೆ, ಹಳೆಯ ಬೆಂಗಳೂರಿನ ಮಧ್ಯಭಾಗದಲ್ಲಿ ಇರುವಂತಹ ಮೈದಾನ. ನಾನು ಬೆಂಗಳೂರಿಗೆ ಬಂದಾಗ ಅಥವಾ ಇನ್ಯಾರು ನನ್ನ ಹಿಂದೆ ಬಂದವರಿಂದೆಲ್ಲ ಆ ಮೈದಾನ ಹಾಗೆ ನೋಡಿದ್ದಾರೆ. ಆದರೆ ಈ ಮೈದಾನ ಬಹುಜನರ ನಂಬಿಕೆ ಅಥವಾ ಏನಾಗಿತ್ತು ಅಂದರೆ, ಅಲ್ಲಿ ಒಂದು ಈದ್ಗಾದ ಅದೊಂದು ಗೋಡೆ ನೀವು ನೋಡ್ತಾ ಇದ್ದೀರಿ, ಅವರ ಪ್ರಾರ್ಥನೆ ಕಟ್ಕೊಳ್ಳೋ ಅಂಥ ಜಾಗ. ಅದನ್ನು ನೋಡಿ, ಇದು ಅದಕ್ಕೆ ಸಂಬಂಧಪಟ್ಟ ಮೈದಾನವೇ ಎಂದು ಬಹುಜನರ ನಂಬಿಕೆ. ಆದರೆ ಈಗ ಗೊತ್ತಾಗುತ್ತಾ ಇರೋದು, ಅಥವಾ ಹಳೆ ಕಥೆಗಳು ಮುನ್ನೆಲೆಗೆ ಬಂದಿರುವಂಥದ್ದು, ಅದು ಅಲ್ಲ. ಅದು ಮುಸ್ಲಿಮರಿಗೆ ಸೇರಿದ್ದು ಅಲ್ಲ, ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಲ್ಲ, ಅಥವಾ ಹಿಂದೂ ಯಾವುದೋ ಸಂಘಟನೆಗಳಿಗೆ ಸೇರಿದ ಸಿವಿಲ್ ಡಿಸ್ಪ್ಯೂಟು ಆಗಲಿಕ್ಕಾಗಲ್ಲ. ಕಾರಣ ಅದು BBMPಯ ಆಸ್ತಿ. ಇದು ಬಂದ ಕೂಡಲೇ ಸಹಜವಾಗಿ ಸರ್ಕಾರ ಅಥವಾ BBMP ಇವುಗಳ ಆಸ್ತಿಯ ಮೇಲೆ ಹಕ್ಕು ಎಲ್ಲರಿಗೂ ಇದೆ ಎಂಬುದನ್ನು ಸ್ಥಾಪನೆ ಮಾಡುವ ಚಟುವಟಿಕೆಗಳು ಚುರುಕುಗೊಂಡವು. ಇವತ್ತು ಬೆಳಿಗ್ಗೆ ಪಬ್ಲಿಕ್ ಟಿವಿಲಿ ಕೂಡ ಈ ವರದಿ ಪ್ರಕಟವಾಯಿತು, ಹೇಗೆ ಅದು BBMP ಪ್ರಾಪರ್ಟಿ ಅಂತ. ಸರಿ, ತಕ್ಷಣ BBMPಯವರು ಹೇಳಿದರು, ಇನ್ನು ಮುಂದೆ ಈ ಮೈದಾನದಲ್ಲಿ ಎಲ್ಲರಿಗೂ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡುತ್ತೇವೆ ಅಂದರು. ಯಾವುದಾದ್ರೂ ಅರ್ಜಿ ಬಂದರೆ ಕಾರ್ಯಕ್ರಮಗಳಿಗೆ ಕೊಡ್ತೀವಿ, ಕಾನೂನಾತ್ಮಕ ವಿಚಾರಗಳು ಬಂದರೆ ಪೊಲೀಸರ ಮೊರೆ ಹೋಗ್ತೀವಿ ಅಂತಂದರು BBMP ಆಯುಕ್ತರು, ಯಾರೋ ವಿಶೇಷ ಆಯುಕ್ತರು. ಈ ಬೆನ್ನಲ್ಲೇ ಕೆಲ ಹಿಂದೂ ಸಂಘಟನೆಗಳು ಅಥವಾ ಕೆಲ ಸಂಘಟನೆಗಳು ಈದ್ಗಾ ಮೈದಾನದಲ್ಲಿ ಜೂನ್ 21ರಂದು ಯೋಗ ದಿನಾಚರಣೆ ನಡೆಸಲು, ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ನಡೆಸಲು ಪ್ಲ್ಯಾನ್ ಹಾಕೇ ಬಿಟ್ವು. ಅಲ್ಲದೆ ಶಿವಲಿಂಗ ಪ್ರತಿಷ್ಠಾಪನೆಗೆ ಚಿಂತನೆ ನಡೆಸೋಕ್ಕಾಗಲ್ಲ. ಯಾಕೆ ಶಿವಲಿಂಗ ಪ್ರತಿಷ್ಠಾಪನೆಗೆ ನೀವು ಹೋಗೋಕ್ಕಾಗಲ್ಲ? ಉಳಿದ ಚಟುವಟಿಕೆಗಳಿಗೆ ಕೇಳಬಹುದು, ಹಕ್ಕಿದೆ, ಕೊಡಬೇಕು. ಸರ್ಕಾರದ ಅವ್ರ ಯಾರದೇ ಆ ಮನೆ ಆಸ್ತಿ ಅಲ್ಲ, ಆಗ ಕೊಡಬೇಕು. ಅಥವಾ ಅದಕ್ಕೆ ಯಾರು ಅಬ್ಜೆಕ್ಟಿವ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅದು ಸರ್ಕಾರದ ಆಸ್ತಿ. ಭಾಳ ಸರಳ. ನಾಟ್ ಲೈಕ್ ಶ್ರೀರಂಗಪಟ್ಟಣ ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀರಿ, ಹಾಗಾಗಿ ಅದು ವಕ್ಫ್ದಾಗಿದ್ದರೂ ಏನು, ಯಾರಿಗೆ ಸೇರಿದ್ದು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಬೇಕು. ಇದು ಹಂಗಲ್ಲ, ಸರ್ಕಾರದ ಆಸ್ತಿ, ಹಾಗಾಗಿ ಕೊಡಬೇಕು. ಬಟ್ ಶಿವಲಿಂಗ ಮಾಡಲಿಕ್ಕೆ ಬರಲ್ಲ, ಯಾಕಂದರೆ ಸಾರ್ವಜನಿಕ ಸ್ಥಳದಲ್ಲಿ ನೀವು ಯಾವ್ಯಾವುದನ್ನ ಕಂಡುಕೊಂಡಿದ್ದೆಲ್ಲ ಪ್ರತಿಷ್ಠಾಪನೆ ಮಾಡೋಕ್ಕಾಗಲ್ಲ. ಭಾಳ ಜನಕ್ಕೆ ಅರಿವಿಲ್ಲ. ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೋತಾರೆ, ಕೇಳೋರಿಲ್ಲ ಹೇಳೋರಿಲ್ಲ ಅಷ್ಟೇ. ಅದಕ್ಕೊಂದು ನಿಯಮ ಇದೆ. ಪ್ರತಿಮೆಗಳನ್ನು ಅನಾವರಣ ಮಾಡಲಿಕ್ಕೆ ಅಥವಾ ಇನ್ಸ್ಟಾಲ್ ಮಾಡೋಕ್ಕೆ, ಹಾಕೋಕ್ಕೆ, ಹಾಗೆ ರಸ್ತೆಗಳಿಗೆ ಹೆಸರಿಡೋಕ್ಕೆ ಅದಕ್ಕೊಂದು ನಿಯಮ ಇದೆ. ಹಾಗಾಗಿ ಇದುವೇ ಇಷ್ಟ ಬಂದ ಕಡೆ ಎಲ್ಲ ಮಾಡೋಕ್ಕಾಗಲ್ಲ. ಸರಿ, ನಾಳೆ ಆ ಥರ ಅದಕ್ಕೆ BBMPಯವ್ರು ಹೇಳ್ತಾರಂತೆ, ಯಾರೋ ಇನ್ನೊಬ್ಬರು ಆಯುಕ್ತರು, ಯಾರೋ ಜಂಟಿ ಆಯುಕ್ತರು, ಹಿಂದೂ ಸಂಘಟನೆಗಳು ಕಾರ್ಯಕ್ರಮ ಮಾಡಲು ಅವಕಾಶ ಕೇಳ್ಬೋದು, ಪೊಲೀಸರ ವರದಿ ಕೇಳಿ ತೀರ್ಮಾನ ತಗೋತೀವಿ ಅಂತ ತಗೋಬೋದು, ಅದೇನು ತೊಂದರೆ ಇಲ್ಲ. ಒಂದು ವೇಳೆ ಪೊಲೀಸರ ವರದಿ ವ್ಯತಿರಿಕ್ತವಾಗಿ ಬಂದು ಕೊಡಲ್ಲ ಅಂದರೆ ನೆಕ್ಸ್ಟ್ ನೀವು ರಂಜಾನೋ ಅಥವಾ ಪ್ರೇಯರ್, ಈದ್ಗಾದ ಇನ್ಯಾವುದೋ ಪ್ರೇಯರು, ಹಬ್ಬದ ಸಂದರ್ಭದಲ್ಲಿ ಪ್ರೇಯರ್ ಮಾಡಿ ಬಂದಾಗ ಅದಕ್ಕೂ ಕೊಡಬೇಡಿ ಅಂತ ಗಾಡಿ ಸ್ಟಾರ್ಟ್ ಆಗತ್ತಾಗ. ದಾಟ್ಸ್ ದಿ ಪ್ರಾಬ್ಲಮ್. ಆಲ್ ರೈಟ್, ಯಾರೋ ಏನೋ ಹೇಳಿದ್ದಾರೆ, ನೋಡೋಣ. ಇದು BBMP ಪ್ರಾಪರ್ಟಿ ಆ್ಯಂಡ್ ದ JC ವೆಸ್ಟ್ ಇಸ್ ದ ಕಸ್ಟೋಡಿಯನ್. ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಅವರ ಅನುಮತಿ ತಗೊಂಡು ಕೋರ್ಟ್ ನಿರ್ದೇಶನದ ಅವಧಿ ಬಿಟ್ಟು ಉಳಿದ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳಿಗೆ ಕೇಸ್ ಬೈ ಕೇಸ್ ಹೀಲ್ ಕನ್ಸಿಡರ್ ಆ್ಯಂಡ್ ಹೀಲ್ ಟೇಕ್ ಅ ಕಾಲ್. 21 ವಿಶ್ವ ಯೋಗ ದಿನದ ನಿಮಿತ್ತ ಸಮಸ್ತ ಕನ್ನಡ ಪರ ಯೋಗ ಸಂಘಟನೆ ವತಿಯಿಂದ ಅಲ್ಲಿ ಯೋಗ ದಿನಾಚರಣೆ ಮಾಡಲಿಕ್ಕಾಗಿ ಅನುಮತಿಯನ್ನು ಕೇಳಲಾಗತ್ತೆ. ರಾಷ್ಟ್ರಧ್ವಜವನ್ನು ಹಾರಾಡಿಸಬೇಕು ಹೇಳುವ ಒಂದು ಮನವಿಯನ್ನು ಸಲ್ಲಿಸಲಾಗತ್ತೆ. ಅದರ ನಂತರ ಕನ್ನಡ ರಾಜ್ಯೋತ್ಸವ ಬರುತ್ತೆ, ಇದಕ್ಕೂ ಸಹ ಅನುಮತಿಯನ್ನು ಕೊಡಬೇಕು. ಒಂದು ಲಿಖಿತವಾಗಿ ಒಂದು ಆದೇಶವನ್ನು ಹೊರಡಿಸಬೇಕು ಹೇಳುವ ಆಗ್ರಹವನ್ನು ನಾವು BBMP ಕಮಿಷನರಲ್ಲಿ, ಆಯುಕ್ತರಲ್ಲಿ ಮನವಿಯನ್ನು ಮಾಡ್ತೇವೆ. ಯಾರಾದರೂ ಅಪ್ಲಿಕೇಶನ್ ಕೊಟ್ಟರಂತಂದ್ರೆ ಆ ಜಾಗದಲ್ಲಿ ಆ ಕಾರ್ಯಕ್ರಮ ಮಾಡೋದಕ್ಕೆ ಸೂಕ್ತ ಇದೆಯೋ ಇಲ್ಲೋ ಅಂಥೇಳಿ ನಮ್ಮ ಅಲ್ಲಿ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳೋಂಥವ್ರಿಗೆ ಪತ್ರ ಬರೆದು ಅವರು ಒಪ್ಪಿಗೆ ಕೊಟ್ಟ ನಂತರ ಅದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಓಕೆ ಕೊಡಲೇಬೇಕಾಗತ್ತೆ. ಬಿಕಾಸ್ ಕಾನೂನು ಸುವ್ಯವಸ್ಥೆ ಅಂತ ಹೇಳಲಿಕ್ಕೆ ಬರಲ್ಲ ಅದು. ಯಾಕಂದರೆ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರ್ಬೋದು ಅಂದರೆ ಈ ಕಾರ್ಯಕ್ರಮಕ್ಕೂ 100 ಜನ ಸೇರಿದ್ರೆ ತಪ್ಪಾಗಲಿಕ್ಕಿಲ್ಲ, ಪ್ರಾಬ್ಲಮ್ ಆಗಲಿಕ್ಕಿಲ್ಲ, ಅದು ಆಗಬಾರ್ದು. ಆದರೆ ಅವ್ರು ಯಾರೋ ಕೇಳ್ತಾ ಇದ್ರು ಆದೇಶ ಹೊರಡಿಸ್ಬೇಕು ಅಂತ. ಆದೇಶ ಹೊರಡಿಸ್ಬೇಕಾಗಿಲ್ಲ, ಅವ್ರು ಹೇಳ್ತಿದ್ದಾರೆ ಕೇಸ್ ಬೈ ಕೇಸ್ ಅಂತ. ಸಂಬಡಿ ಕ್ಯಾನ್ ಗೋ ಆ್ಯಂಡ್ ಟೇಕ್ ಇಟ್ ಬೈ ಕೇಸ್ ಬೈ ಕೇಸ್. BBMPಯ ಗ್ರೌಂಡ್ಗಳಿಗೆ ಹಾಗೇ ಇರೋದು, ಕೇಸ್ ಬೈ ಕೇಸೇ ಕೊಡ್ತಾರೆ BBMP ಗ್ರೌಂಡ್ಗೆ. ಇದು BBMP ಗ್ರೌಂಡ್ ಇಲ್ಲವಾ? BBMP ಕ್ಯಾನ್ ಡೂ ಒನ್ ಥಿಂಗ್, ಡೆವಲಪ್ ಇಟ್ ಆಸ್ ಎ ಪಾರ್ಕ್ ಅಷ್ಟೇ. ಒಂದು ಉದ್ಯಾನವನ ಮಾಡಿ ಅಷ್ಟೇ, ನೀವು ಮಾಡ್ಕೋಬೋದು. ನಿಮ್ಮ ಆಸ್ತಿಯನ್ನು ಉದ್ಯಾನವನ ಮಾಡಬೇಡಿ ಅಂತ ಯಾವನು ಹೇಳೋಕ್ಕಾಗಲ್ಲ. ಬೇಡ, ಆಟದ ಮೈದಾನವಾಗಿ ಇಟ್ಕೋತೀರಾ, ಇಟ್ಕೋಬೋದು.
ಮೊದಲು ಕಾಂಪೌಂಡ್ ಹಾಕೋದು ಕಲ್ತ್ಕೊಳ್ಳಿ, ನೆಟ್ಟಿಗೆ BBMP ಅವರು ಅದಕ್ಕೆ ಏನಕ್ಕೆ ಇದು ಬಂದಿದೆ ಅಂದರೆ ಕ್ವಿಕ್ಕಾಗಿ ಹೋಗೋಣ ಮುಂದಕ್ಕೂ. ಬೇರೆ ಸುದ್ದಿಗಳು ಇವತ್ತು ತುಂಬ ಇದೆ. ಈದ್ಗಾ ಮೈದಾನ ಇದು ನೋಡಿದವ್ರು ಗೊತ್ತಾಗುತ್ತೆ. ಇದು ಹುಬ್ಬಳ್ಳಿ ಭಾಗದಲ್ಲಿ ಆ ದಿನಮಾನಗಳಲ್ಲಿ ವರದಿ ಮಾಡ್ತಾ ಇದ್ದವರು ಅಥವಾ ಇನ್ನೂ ಭಾಳ ಜನ ಇದ್ದಾರೆ ಎಲ್ಲ ನೋಡಿದವ್ರಿಗೆ ಈ ಈದ್ಗಾ ಮೈದಾನದ ಇದೇ ಸಮಸ್ಯೆ ಆಗಿತ್ತು. ರಾಷ್ಟ್ರಧ್ವಜವನ್ನು ಹಾರಿಸೋದಕ್ಕೆ ಯಾವ ದೊಣೆ ನಾಯಕನ ಅಪ್ಪಣೆ ಬೇಕು? ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಅದು ಈದ್ಗಾ ಮೈದಾನ ಅನ್ನೋದೇ ಫಸ್ಟ್ ತಪ್ಪು. BBMP ಆಸ್ತಿಯಲ್ಲಿ ಪ್ರೇಯರ್ ನಡೆಯುತ್ತೆ ವರ್ಷಕ್ಕೆ 2 ಬಾರಿ. ಹೇಗೆ? ಯಾವುದೋ ರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ಆ ದಿನದ ಮುಸ್ಲಿಮರಲ್ಲಿ ಯಾರಿದ್ರು ಅವರು ಆ ಮೈದಾನವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರು ಪ್ರೇಯರ್ಗೆ ಏರ್ ಮಾಡೋಕ್ಕೆ. ಬಿಕಾಸ್ ಒಂದು ಲಾರ್ಜ್ ಏರಿಯಾ, ಒಂದು ವಿಸ್ತಾರವಾದ ಜಾಗ ಅವ್ರಿಗೆ ಬೇಕು, ಒಟ್ಟಾಗಿ ಅವರು ಪ್ರೇಯರ್ಗೆ ಸೇರೋದ್ರಿಂದ. ಹಾಗಾಗಿ ಅದರ ಪ್ರತಿನಿಧಿಸೋ ರೀತಿಯಲ್ಲಿ ಅಲ್ಲಿ ಒಂದು ಇದನ್ನು ಸ್ಟ್ರಕ್ಚರ್ ಏನಿದೆ ಕಟ್ಟಡದ ರೂಪದಲ್ಲಿ ಅದನ್ನು ಕಟ್ಟಿಕೊಂಡಿದ್ದಾರೆ. ಆದರೆ 1950ರಲ್ಲಿ ಪ್ರಾರ್ಥನೆಗಾಗಿ ಗೋರಿಪಾಳ್ಯದ ಬಡ ಈದ್ಗಾದಲ್ಲಿ ಬದಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಬದಲಿ ವ್ಯವಸ್ಥೆಯಲ್ಲಿ ಹೋದರೂ ಇದು ಮುಂದುವರ್ಕೊಂಡು ಹೊರಟೋಗಿದೆ. ಯಾರು ಕೇಳ್ತಿರ್ಲಿಲ್ಲ, ಹೇಳ್ತಿರ್ಲಿಲ್ಲ. ಇವತ್ತಿನ ಪರಿಸ್ಥಿತಿ ಅವತ್ತಿರಲಿಲ್ಲ, ಹಾಗಾಗಿ ನಡ್ಕೊಂಡು ಹೋಗಿದೆ. ಅದು ಈಗಿನ ಈದ್ಗಾ ಮೈದಾನ ಏನು ಮಾಡಿದ್ರು, ಬದಲಿ ವ್ಯವಸ್ಥೆ ಕೊಟ್ಟಾಗ ಇದನ್ನು ಆಟದ ಮೈದಾನ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಅದನ್ನು ಪಾರ್ಕು ಮಾಡಬಾರ್ದು, ಆಟದ ಮೈದಾನವಾಗೇ ಇರಬೇಕು. ಆದರೆ 52ರಲ್ಲಿ ಇದಾದ ಕೂಡಲೇ ಅಬ್ದುಲ್ ವಾಜಿದ್ ಅನ್ನೋರು ಯಾರೋ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹಾಕಿದ್ದಾರೆ. 52ರಲ್ಲಿ ನಾವು ಯಾರೂ ಹುಟ್ಟಿರಲಿಲ್ಲ, ಅಟ್ಲೀಸ್ಟ್ ನಾನಂತೂ ಹುಟ್ಟಿರಲಿಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ, ಹುಟ್ಟಿರಲಿಲ್ಲ. ಆವಾಗ ದಾವೆ ಹಾಕಿದ್ದಾರೆ. ಇದು ವಸತಿ ಪ್ರದೇಶ ಬದಲಿ ಜಾಗ ನೀಡಲಾಗಿದೆ ಎಂದು ಅರ್ಜಿ ವಜಾ ಆಗೋಗಿದೆ ಲೋಕಲ್ ಕೋರ್ಟಲ್ಲಿ. ಆದರೆ ಅವರು ಸುಮ್ಮನಿರದೆ 62ರಲ್ಲಿ 10 ವರ್ಷದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೇಲ್ಮನವಿ ಹಾಕಿದ್ದಾರೆ. 64ರಲ್ಲಿ ಆ ಅರ್ಜಿಯೂ ವಜಾ ಆಗೋಗಿದೆ. ಮುಸ್ಲಿಮರಿಗೂ ಈ ಜಾಗಕ್ಕೂ ಯಾವ ಸಂಬಂಧನೂ ಇಲ್ಲ, ಇದು BBMP ಆಸ್ತಿ ಸರಿ ಇದೆ. ಅಲ್ಲಿಗೆ ಸಿವಿಲ್ ಡಿಸ್ಪ್ಯೂಟ್ ಆಗಿರಬಹುದಾದ ಒಂದು ಇತ್ಯರ್ಥ ಆಗೋಗಿದೆ. ನಾಳೆ ಕೋರ್ಟ್ಗೆ ಹೋಗೋಣ, ಯಾರದ್ದು ಅಂತ ತೀರ್ಮಾನ ಮಾಡೋಣ, ಲೈಕ್ ಶ್ರೀರಂಗಪಟ್ಟಣ ಅಥವಾ ಇನ್ಯಾವುದೋ ಒಂದು ಜಾಗ, ಯಾರದ್ದು ಅಂತ ತೀರ್ಮಾನ ಆಗಲಿ, ಆಮೇಲೆ ನೋಡೋಣ ಅದ್ಯಾವುದೋ ಜ್ಞಾನವ್ಯಾಪಿ. ಹೀಗೆ ಹಾಗಿಲ್ಲ, ಇಲ್ಲಿ ಇತ್ಯರ್ಥ ಆಗೋಗಿದೆ. ಸರ್ಕಾರದ ಆಸ್ತಿ, ಅದನ್ನು ಕಾಪಾಡಿಕೊಳ್ಳಬೇಕಾದ್ದು ಸರ್ಕಾರದ ಕೆಲಸ. ಕಾಂಗ್ರೆಸ್ ಆದರೂ ಅಷ್ಟೇ, BJP ಆದರೂ ಅಷ್ಟೇ. ಬಹಳ ಸರಳ. ಸರ್, ಅಲ್ಲಿ ಆದೇಶ ಹೊರಡಿಸದೇ ಇದ್ರು ಇನ್ನು ಮುಂದೆ BBMP ಪರ್ಮಿಷನ್ ತಗೊಂಡು ಯಾರು ಬೇಕು ಆದೇಶ ಬೇಕಾಗಿಲ್ಲ ಅಂತ ನಾನು ಹೇಳೋದು. BBMP ಪರ್ಮಿಷನ್ ತಗೋಬೇಕು, ಕಾರ್ಯಕ್ರಮ ಮಾಡ್ಕೋಬೇಕು. ಸೊ ಇಲ್ಲಿ ಒಂದೇನು ಹಾಗಿದ್ರೆ ಏನಾಗಬೇಕು ಮುಂದೆ? ಬಹಳ ಸರಳ. BBMPಯವರು ಯೋಗ ದಿನಾಚರಣೆ ಆಚರಿಸೋದಕ್ಕೆ ಅವಕಾಶ ಇದೆ. ಕೋರ್ಟ್ ಹೇಳಿದೆ 2 ಬಾರಿ ಅವ್ರಿಗೆ ವಾರ್ಷಿಕವಾಗಿ ಅಲ್ಲಿ ಪೂಜೆ ಅಥವಾ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ. ಏನಿದೆ ಅದರಲ್ಲಿ? ಈಗ ಕೊಡಿ. ಇನ್ಯಾವತ್ತೊಂದು ದಿನ ಯಾರು ಯೋಗ ದಿನಾಚರಣೆ ಮಾಡ್ತಾರೆ, ಕೊಡಿ. ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ 10 ಗಂಟೆವರೆಗೂ ಮೈದಾನ ತೆಗಿತೀವಿ, ಸಂಜೆ 4 ಗಂಟೆಯಿಂದ ಸಂಜೆ 3 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಮೈದಾನ ತೆಗಿತೀವಿ ಅಂತೇಳಿ ಕಾಂಪೌಂಡ್ ಹಾಕ್ಬಿಟ್ಟು ಗೇಟ್ ಹಾಕಿ ಬೀಗ ಹಾಕಿ. ಕಂಡ್ಕೊಂಡವ್ರೆಲ್ಲ ಯಾಕೆ ಸೇರ್ಕೋಬೇಕಲ್ಲಿ? ಕಂಡ್ಕೊಂಡು ವ್ಯಾಪಾರಿಗಳೆಲ್ಲ ಯಾಕೆ ಸೇರ್ಕೋಬೇಕಲ್ಲಿ? ಕಂಡ್ಕೊಂಡಿದ್ದು ವ್ಯಾಪಾರಗಳೆಲ್ಲ ಯಾಕೆ ನಡೀಬೇಕಲ್ಲಿ? ಆಟದ ಮೈದಾನ ತಾನೆ. ಆಟದ ಮೈದಾನ ಕುರಿಗೇನು ಕೆಲಸ? ಅಲ್ಲೇನು ಕುರಿ ರೇಸ್ ಮಾಡಲ್ವಲ್ಲ ನೀವು ಯಾರು? ಅದೇನು ಕೆಲಸ? ತೆಗೆದುಬಿಡಿ, ಕಾಂಪೌಂಡ್ ಹಾಕಿ. ಆ ಸ್ಟ್ರಕ್ಚರ್ ಏನಿದೆ ಅದು ನಾಳೆ ಅಪ್ಪಿತಪ್ಪಿ ಆವೇಶದಲ್ಲಿ ಅಥವಾ ಭಾವನಾತ್ಮಕವಾದ ವಿಚಾರಗಳು ಬಂದಾಗ ನಾವು ಗಜಿಬಿಜಿಯಾಗಿ ಡ್ಯಾಮೇಜ್ ಆಗಿ ಇನ್ನೇನೋ ಸಂಘರ್ಷಗಳಿಗೆ ದಾರಿ ಮಾಡ್ಬೋದು. ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಫೆನ್ಸ್ ಮಾಡಿ, ಸಿಂಪಲ್. ಉಳಿದ ಭಾಗವನ್ನು ಯೂಸ್ ಮಾಡಿ ಅಷ್ಟೇ. ಇದಕ್ಕೆ ಅಬ್ಜೆಕ್ಷನ್ ಯಾರ್ದು ಬರೋಕ್ಕಲ್ಲ. ಬಂದರೆ ಅದು ಕಿಡಿಗೇಡಿತನದ ಅಬ್ಜೆಕ್ಷನ್ ಆಗುತ್ತೆ. ಬಿಕಾಸ್ ಸರ್ಕಾರದ ಆಸ್ತಿ. ನಾಳೆ ಇದ್ದಕ್ಕಿದ್ದಂತೆ ಯಾರೋ ಬಂದ್ಬಿಟ್ಟು ಈ ಜಾಗದಲ್ಲಿ ಏನೂ ಮಾಡೋಂಗಿಲ್ಲ, ಇದು ನಮ್ಮ ಇಷ್ಟ, ಇದು ನಮ್ಮದು ಅಂತ. ನಿಮ್ದಲ್ಲ. ಇಂತಹ ವಿಚಾರಗಳ ಬಂದಾಗಲೂ ಬೆಂಗಳೂರಿಗೆ ಉಸ್ತುವಾರಿ ಎಂದು ಸ್ವಯಂ ಘೋಷಿಸಿಕೊಂಡಿರುವ ಮುಖ್ಯಮಂತ್ರಿಗಳು ಅಥವಾ ಇನ್ಯಾರೋ ಸಂಬಂಧಪಟ್ಟವರಲ್ಲ, ಕಠಿಣವಾದ ಟಕ್ಕಂತ ಕ್ರಮ ತಗೊಳ್ಳದೇ ಇದ್ದರೆ ಬೆಳೆಯತ್ತೆ, ದೊಡ್ಡದಾಗತ್ತೆ. ಸೊ ಗಿವ್ ಇಟ್ ಟು ಎವ್ರಿಬಡಿ. ಯಾರಿಗಾರು ಕೊಡಿ. ಏನೀಗ ನಿಮಗೆ ಪ್ರಾಬ್ಲಮ್ಮು? ಐ ಸಿ ನೋ ರೀಸನ್. ಇದರಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನಿದ್ದಂಗೆ ಇಲ್ಲ. ಮಾಡಿಕೊಂಡ್ರೆ ನಂಗೆ ಗೊತ್ತಿಲ್ಲ ಅಷ್ಟೇ. ಮುಂದೇನಾದ್ರೂ ವಿವಾದಗಳಿಗೆ ಎಡೆ ಮಾಡಿಕೊಡ್ಬೋದಾ ಸರ್? ಏನಿದೆ ವಿವಾದ? ಓಕೆ, ಏನಿದೆ ವಿವಾದ? ಒಂದು ವೇಳೆ ಪರ್ಮಿಷನ್ ಅಲ್ಲಿ ಏನಾದರೂ ಏನು ವಿವಾದ ಏನು ಹೇಳ್ರಿ? ಅಂದ್ರೆ ಆದೇಶಗಳಿರೋದಿಲ್ವಲ್ಲ ಸರ್? ಏನು ಆದೇಶ ಹೊರಡಿಸಿರೋದಿಲ್ಲ. ಏನು ಆದೇಶ ಏನು ಹೊರಡಿಸೋದಿದೆ? ಕೊಡಲ್ಲ ಅಂತ ಬರ್ಕೊಡು, ಧೈರ್ಯ ಇದ್ರೆ. ಆಗ ಪ್ರಾರ್ಥನೆಗೆ ಬಂದಾಗ ಅದಕ್ಕೂ ಯಾಕೆ ಕೊಟ್ಟೆ ಪರ್ಮಿಷನ್ ಅಂತ ಕೇಳ್ತಾರಾಗ. ನಿನ್ಗೆ ಆ ಕಿರಿಕ್ ಬೇಕು ಅಂದ್ರೆ ಆಫೀಸರ್ಗಳಿಗೆ ಅನುಭವಿಸ್ಕೊಳ್ಳಿ. ದರ್ ಇಸ್ ನೋ ನೀಡ್. ಯಾರು ಬರ್ತಾರೋ ಅವರು ಕೊಡಿ. ಅದಕ್ಕೊಂದು ನಿಯಮಗಳನ್ನು ಬೇಕಾದರೆ ರೂಪಿಸಿ. ಈ ಮೈದಾನವನ್ನು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಮಲ್ಲೇಶ್ವರಂ ಕ್ರೀಡಾಂಗಣ ದೀರ್ಘಕಾಲ ಅದನ್ನು ಹಲವಾರು ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ದರು.
ಒಂದು ಹಂತದಲ್ಲಿ ಅದನ್ನು ಕ್ರೀಡಾಂಗಣವಾಗಿ ಡೆವಲಪ್ ಮಾಡಿ ಅಭಿವೃದ್ಧಿಪಡಿಸಿ ಕೊಡಲ್ಲ, ಎಕ್ಸೆಪ್ಟ್ ಕ್ರೀಡಾ ಚಟುವಟಿಕೆಗಳು, ಅದನ್ನು ಬಿಟ್ಟು ಬೇರೆ ಅದಕ್ಕೆ ಕೊಡಲ್ಲ ನಾವು ಅಂತ ಬಾಗಿಲು ಹಾಕಿದ್ದಾರೆ. ಫೇರ್. ನಿಯಮ ಇಲ್ವಾ ಗ್ರೌಂಡ್ಗೀಗ? ಹಾಗೆ ಇದಕ್ಕೂ ನಿಯಮ ಮಾಡಿ ಒಂದು ಗ್ರೌಂಡ್ಗೆ. ಈ ಗ್ರೌಂಡಲ್ಲಿ, ಈ ಮೈದಾನದಲ್ಲಿ ಇಂತಿಂಥ ಕಾರ್ಯಕ್ರಮಗಳಿಗೆ ಅವಕಾಶ ಇದೆ, ಇಂಥವಕ್ಕೆ ಇಲ್ಲ. ಯಾವುದೋ ಬಟ್ಟೆ ಅಂಗಡಿ ಹಾಕೋದೋ ಯಾವುದೋ ಒಂದು ಇಲ್ಲ ಅಥವಾ ಇದೆ, ತೀರ್ಮಾನ ಮಾಡಿ, ಫಿನಿಶ್ಡ್. ವಿವಾದ ಏನಿದೆ ಅಂದರೆ ಮಣ್ಣು. ಎಸ್. ಶಿಕ್ಷಣ ಸಚಿವರ ಮನೆ ಬಳಿ ಎನ್ಎಸ್ಯುಐ ಒಂದು ಆರ್ಎಸ್ಎಸ್ ಚಡ್ಡಿ ಸುಡಲು ಯತ್ನಿಸಿದ್ದಕ್ಕೆ ಬಿಜೆಪಿ ನಾಯಕರ ವಾಗ್ಬಾಣಗಳು ಇನ್ನೂ ಕೂಡ ನಿಂತಿಲ್ಲ. ಮಾತಿನ ಮತಾಪು ಸಿಡಿತಾನೆ ಇವೆ. ಇದು ಸಭ್ಯತೆಯ ಎಲ್ಲೇ ಕೂಡ ಮೀರ್ತಾ ಇದೆ. ಮಂಡ್ಯದ ಕೆಆರ್ಪೇಟೆಯ ಆರ್ಎಸ್ಎಸ್ ಕಾರ್ಯಕರ್ತರು ಸಿದ್ದರಾಮಯ್ಯಗೆ ಚಡ್ಡಿ ಪಾರ್ಸೆಲ್ ಮಾಡೋದಕ್ಕೆ ಮನೆ ಮನೆಗೆ ತೆರಳಿ ಹಳೆ ಚಡ್ಡಿ ಸಂಗ್ರಹ ಮಾಡ್ತಾ ಇದ್ದಾರೆ. ಚಡ್ಡಿ ಸುಟ್ರೆ ನಾನೇನು ಸುಟ್ಟೋಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಬಿಜೆಪಿಯ ಸಿದ್ದು ಸವದಿ, ಹೌದು ಆರ್ಎಸ್ಎಸ್ ಮಾತು ಕೇಳಿನೇ ನಾವು ಆಡಳಿತ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಉಗ್ರರ ಸಂತಾನ ಅಂತ ಜರೆದಿದ್ದಾರೆ. ಇದಕ್ಕೆ ತಿರುಗೇಟು ನೀಡೋ ಬರದಲ್ಲಿ ಮೋದಿಯನ್ನ ಆಧುನಿಕ ದುರ್ಯೋಧನ ಅಂತ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಆರ್ಎಸ್ಎಸ್ ಕೊಡುಗೆ ಏನು ಅನ್ನುವಂತ ಚರ್ಚೆಗೆ ಬರ್ತೀರಾ ಅಂತ ಬಿಜೆಪಿಗೆ ಸವಾಲ್ ಹಾಕಿದ್ದಾರೆ. ಅದಕ್ಕೆ ಸಿಟಿ ರವಿ ಅವರು ನಾನು ರೆಡಿ ಇದ್ದೀನಿ ಚರ್ಚೆಗೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಎನ್ಎಸ್ಯುಐ ರಾಜ್ಯಾಧ್ಯಕ್ಷರ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಚಿಕ್ಕಮಗಳೂರು, ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಘಟಕ ಮತ್ತೆ ಚಡ್ಡಿ ಸುಟ್ಟಿದೆ. ಸಿದ್ದರಾಮಯ್ಯನವರು ಇಟಲಿ ನಾಯಕಿಗೆ ಹತ್ತಿರ ಆಗ್ಬೇಕಂತ್ಕೊಂಡು ಜಾಸ್ತಿ ಈಗ ಇತ್ತೀಚೆಗೆ RSS ಬೈತಾ ಇದ್ದಾರೆ. ಸಿದ್ದರಾಮಯ್ಯವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಅನ್ನೋದು ಅರ್ಥ ಮಾಡ್ಕೋಬೇಕು. ಇಡೀ ತಮ್ಮ ಕ್ಷೇತ್ರದಲ್ಲಿ 5 ವರ್ಷ ಆಡಳಿತ ಮಾಡಿ 30,000 ಓಟ್ಲೆ ಸೋಲ್ತಾರೆ. ನಿಮ್ಗೆ ನಾಚಿಕೆ ಆಗೋದಲ್ಲ, ಮಂದಿ ಚಡ್ಡಿ ಬಗ್ಗೆ ಮಾತಾಡ್ತೀರಿ ನೀವು. ನಿಮ್ಮ ಚಡ್ಡಿ ಗಟ್ಟೆ ಕಟ್ಕೋರಿ, ಆಮೇಲೆ ಮತ್ತವ್ರ ಚಡ್ಡಿ ಬಗ್ಗೆ ಮಾತಾಡ್ರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ರಾಷ್ಟ್ರಭಕ್ತರ ನಿರ್ಮಾಣ ಮಾಡ್ತಕ್ಕಂಥ ಸಂಸ್ಥೆ. ಸಂಘವನ್ನ ನಿಷೇಧ ಮಾಡಬೇಕು ಅಂತ ನೆಹರು ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಇವತ್ತು ಕೈ ಹಾಕಿದ್ದಾರೆ, ಇದರಲ್ಲಿ ಕಾಂಗ್ರೆಸ್ ಸುಟ್ಟೋಗುತ್ತೆ. ಅವ್ರನ್ನ ಚಡ್ಡಿ ಹಾಕೊಳ್ಳಲ್ವಾ? ಇವತ್ತು ಏನೋ ಅಲ್ಪ ಸ್ವಲ್ಪ ಇತ್ತು ಕಾಂಗ್ರೆಸ್, ಈ ಚಡ್ಡಿ ಸುಡಿಯೋ ಕಾರ್ಯಕ್ರಮವನ್ನು ಮಾಡಿ ಅವರೇ ಸುಟ್ಕೋತಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ವಿನಾಶದ ಹಾದಿಯಲ್ಲಿ ನಡೀತಿದೆ. ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತವಾಗುವಂಥದ್ದಿದೆ. ಸಿದ್ದರಾಮಯ್ಯ ಅವರು ಸುಟ್ಟು ಹೋಗ್ತಾರೆ ನಮ್ಮ ಚಡ್ಡಿ ವಿಚಾರಕ್ಕೆ ಬಂದ್ರೆ. ಅಯ್ಯೋ, ನಾನು ಭಾಳ ವರ್ಷದಿಂದ ಹೇಳ್ತಾ ಇದ್ದೀನಿ ಚಡ್ಡಿ ವಿಚಾರನ. ನಾನು ಇನ್ನೂ ಸುಟ್ಟೋಗಿಲ್ಲ, ಅವರೇ ಸುಟ್ಟೋಯ್ತಾವ್ರೆ. ಬಿಜೆಪಿ ಅಂದ್ರೆ ಸಂಘದ ಸಂತಾನ. ಸಂಘದವ್ರ ಮಾತು ಕೇಳಿ ಆಡಳಿತ ಮಾಡ್ತಾರೆ. ನಿಜ ಅದ, 100ಕ್ಕೆ 100 ಕರೆ ಅದ. ಅದರ ಕಾಂಗ್ರೆಸ್ಸಿನ ಗದ್ಲೆ ಉಗ್ರಗಾಮಿಗಳ ಮಾತು ಕೇಳಿ ನಾವು ಆಡಳಿತ ಮಾಡಂಗಿಲ್ಲ. ಕಾಂಗ್ರೆಸ್ ಉಗ್ರಗಾಮಿಗಳ ಸಂತಾನ, ಬಿಜೆಪಿ ಸಂಘದ ಸಂತಾನ. ಈ ಸರ್ವಾಧಿಕಾರಿ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಮೋದಿಯವರಿಗೆ, ಬಿಜೆಪಿನವರಿಗೆ, RSS ಅವರಿಗೆ ಈ ದೇಶದ ಜನ ಪಾಠ ಕಲಿಸ್ತಕ್ಕಂಥ ದಿನಗಳು ದೂರ ಇಲ್ಲ. ಆ ಕೆಲಸ ಮಾಡ್ತಾರೆ. ನಿಮ್ಮ ಹಳೆ ಯೂನಿಫಾರ್ಮ್ ಇತ್ತಲ್ಲ, ಅದನ್ನ ಸಾಂಕೇತಿಕವಾಗಿ ಸುಡುವಂತದನ್ನ ಮಾಡಿದ್ರೆ ನಿಮಗೆ ತಾಕತ್ತಿದ್ರೆ RSSನವರಿಗೆ, ಬಿಜೆಪಿನವರಿಗೆ ಈ ದೇಶಕ್ಕೆ ನಿಮ್ಮ ದೇಣಿಗೆ ಏನು ತಯಾರಿದ್ರೆ ಬನ್ನಿ ಚರ್ಚೆ ಮಾಡೋಣ ವಿಧಾನಸೌಧದ ಮುಂದೆ. ನೀವೇ ಡೇಟು ಟೈಮು ಫಿಕ್ಸ್ ಮಾಡಿ. ಈಗ ಚರ್ಚೆ ಮಾಡಬೇಕು ಅಂತ ಚರ್ಚೆ ಮಾಡೋಣ, ವೇದಿಕೆಯನ್ನು ರೂಪಿಸ್ಲಿ. ಸಂಘ ಏನು ಬರಲ್ಲ, ನಾವೇ ಬರ್ತೀವಿ. ಉಗ್ರಪ್ಪನವರಿಗೆ ಸಂಘ ಯಾವತ್ತೂ ತನ್ನ ಕೆಲಸವನ್ನು ಹೇಳ್ಕೊಳ್ಳುವಂಥ ಸ್ವಭಾವ ಮುಂಚಿಂದಲೂ ಇಲ್ಲ. ಎಷ್ಟು ವಿಸ್ತಾರ ಆಗಿದೆ, ಈ ಕಾರಣದಿಂದಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ಪುಸ್ತಕವನ್ನು ಕಳಿಸ್ಕೊಡ್ತೀನಿ, ಅದನ್ನು ಓದಲಿ. ಏನಾದ್ರು ಸಂಶಯ ಬಂದರೆ ಆಗ ಅವ್ರ ಜೊತೆ ಚರ್ಚೆ ಮಾಡೋಣ. ಸರಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೇಳಿದ್ದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಆಗ್ತಾ ಇದೆ. ಆಗಲಿ ಬಿಡಿ, ಏನಿಗೆ ಚರ್ಚೆ ಆದರೆ ಏನು RSS ಬಗ್ಗೆ ಚರ್ಚೆ ಆಗಬಾರ್ದು ಅಂತ ಏನಾದ್ರು ನಿಯಮ ಇದೆಯೋ? ಆಗಲಿ. ಆಗಿದ್ದರಿಂದ ಯಾರೋ ಹೇಳೋದು ಪರ ವಿರೋಧದ್ದನ್ನೇ ಜನ ಸ್ವೀಕಾರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀರೋ? ಇಲ್ಲ. ಇವತ್ತು ಮಾಹಿತಿ ಲಭ್ಯವಿರುವ ಯುಗ. ಜನ ಪಡ್ಕೋತಾರೆ ಮಾಹಿತಿಗಳನ್ನು, ಅವ್ರವ್ರಿಗೆ ತೋಚಿದಂತೆ ಅದನ್ನು ಮಾಡ್ಕೋತಾರೆ. ಚರ್ಚೆ ಆಗಲಿ. ಬಟ್ ಭಾಳ ಮಜಾ ಇದರಲ್ಲಿ ಅಂದರೆ ಉಗ್ರಪ್ಪನವ್ರು ವಾದ ಮಾಡ್ತಿರೋದು ಎಲ್ಲ ಹೇಳ್ತಿದ್ದಾರೆ RSS ಭಾಳ ಮೂಲ ಈಗಲ್ಲ. ಅವ್ರು ಕಾಂಗ್ರೆಸ್ಸಿಗರನಾಗಿ ಅಂದರೆ ಜನತಾ ಪರಿವಾರದವರಾಗಿ ನಂತರ ಕಾಂಗ್ರೆಸ್ಸಿಗನಾಗಿ ಎಲ್ಲ ಬದಲಾಗಿ ಹೋಗಿದ್ದಾರೆ ಸಂಪೂರ್ಣವಾಗಿ. ಅವರು ಮೂಲದಲ್ಲಿ ಅವರಿಗೂ ಒಂದು ಚೂರು RSSನ ಒಡನಾಟ ಮತ್ತು ವಾಸನೆ ಇತ್ತು ಆರಂಭದಲ್ಲಿ. ಹಾಂ, ಇಲ್ಲ ಅನ್ಲಿ ಅವರು ಹಂಗನ್ನಕ್ಕಲ್ಲ, ಹಂಗನ್ಬಿಡ್ದನ್ನು ಕಂಟಿನ್ಯೂ ಮಾಡಿ ಅಂತ ನಾನು ಹೇಳಿಲ್ಲ. ಅವ್ರಿಷ್ಟ. ಈಗ ಲೆಫ್ಟ್ ಇದ್ದವರು ರೈಟ್ ಆಗಬಾರ್ದು, ರೈಟ್ ಇದ್ದವ್ರು ಲೆಫ್ಟ್ ಆಗಬಾರ್ದು ಅಂತೇನು ಕಾನೂನಿಲ್ಲ ಇಲ್ಲಿ. ಹಾಗಾಗಿ ಆಗ್ಬೋದು. ಬಟ್ ನಾನು ಸುಮ್ಮನೆ ಅದನ್ನು ಹೇಳ್ತಿದ್ದಾಗ ನಗ್ತಿದೆ. ಇನ್ನು ಆಧುನಿಕ ಪಕ್ಷದ ದುರ್ಯೋಧನ ಅಂತ ವೀರಪ್ಪ ಮೊಯ್ಲಿ, ಅಯ್ಯೋ ಸಾರಿ ನರೇಂದ್ರ ಮೋದಿ ಅವರಿಗೆ, ಅಲ್ಲಿ ವೀರಪ್ಪ ಮೊಯ್ಲಿ ಪಕ್ಕದಲ್ಲಿ ಕೂತಿದ್ರು, ಹಂಗಾಗಿ ಅವ್ರ ಹೆಸರು ಬಂದ್ಬಿಡ್ತು. ಆಧುನಿಕ ಪಕ್ಷದ ದುರ್ಯೋಧನ ಯಾರು? ಮೋದಿ. ಓಕೆ, ದುರ್ಯೋಧನ ಅಂತಲೇ ಇಟ್ಕೊಳ್ಳೋಣಪ್ಪ. ಆಲ್ ರೈಟ್, ದುರ್ಯೋಧನ ಅಂತಲೇ ಇಟ್ಕೊಳ್ಳಿಪ್ಪ. ಸರಿ, ಈ ಆಧುನಿಕ ದುರ್ಯೋಧನನ ಮುಖ ನೋಡಿ ಜನ ಯಾಕೆ ಓಟ್ ಹಾಕ್ತಿದ್ದಾರೆ? ಕಾಂಗ್ರೆಸ್ನವ್ರು ಯಾವ ಥರ ಕೇಳ್ಕೊಂಡಿದ್ದೀರಾ? ಯಾವ ಥರ ಕೇಳ್ಕೊಂಡಿದ್ದೀರಾ ಕಾಂಗ್ರೆಸ್ನವ್ರು ಇದನ್ನು? ಏನಕ್ಕೆ ಓಟ್ ಹಾಕ್ತಿದ್ದಾರೆ ಹಂಗಾರೆ? ಆಲ್ ರೈಟ್, ದುರ್ಯೋಧನರಲ್ಲದೆ ಧರ್ಮರಾಯ ಸ್ವರೂಪವೇ ಆಗಿದ್ದಂಥ ರಾಹುಲ್ ಗಾಂಧಿ ನೋಡಿ ಯಾಕೆ ಕೆಲವು ಕಡೆ ಓಟ್ ಹಾಕ್ತಾ ಇಲ್ಲ ಹಂಗಾರೆ?
ಒಂದು ರಾಜಕೀಯ ಪಕ್ಷಕ್ಕೆ ಅಪೋಸಿಷನಲ್ಲಿರೋನು ಅಥವಾ ರೂಲಿಂಗಲ್ಲಿದ್ದವನು ಏನು ಅನ್ನೋದಲ್ಲ, ನಾನೇನಾಗುತ್ತಿದ್ದೇನೆ ಎಂಬ ಅರಿವು ಇರಬೇಕಲ್ಲ ಅವ್ರಿಗೆ. ಇಲ್ಲಿ ಪ್ರಾಬ್ಲಮ್ ಆಗಿರೋದು ಅದು ಕಾಂಗ್ರೆಸ್ಗೆ ಇವತ್ತು. ಕರ್ನಾಟಕ ಬಿಡಿ, ಕರ್ನಾಟಕದಲ್ಲಿ ಅವ್ರಿಗೆ ಒಂದಷ್ಟು ಬೇರ್ಗಳು ಗಟ್ಟಿ ಇವೆ, ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ನಾವು. ದಕ್ಷಿಣ ಭಾರತದಲ್ಲಿ ಏನಾದ್ರು ಅಲ್ಪ ಸ್ವಲ್ಪ ಉಳ್ಕೊಂಡಿದ್ರೆ ಕರ್ನಾಟಕ ಮತ್ತು ಮಿತ್ರ ಪಕ್ಷಗಳ ಸಹಯೋಗದೊಂದಿಗೆ ಕೇರಳದಲ್ಲಿ ಅಷ್ಟೇ. ಇನ್ನೆಲ್ಲಿದೆ? ತಲೆ ಎತ್ತಕ್ಕೂ ಜಾಗ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ? ನಾವು ದುರ್ಯೋಧನರಲ್ಲ, ನಾವು ಧರ್ಮರಾಯನಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಕೇಳ್ಕೊಂಡಿದ್ದಾರೆ ಯಾವತ್ತಾರು ಒಬ್ಬರು? ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಆಫ್ ಕಾಂಗ್ರೆಸ್. ಕರ್ನಾಟಕ ಬಿಡಿ, ಕರ್ನಾಟಕದಲ್ಲಿ ಅವ್ರಿಗೆ ಬೇರೆ ಇದೆ, ಇನ್ನು ಪೂರ್ತಿ ಸತ್ತಿಲ್ಲ ಬೇರೆಗಳೆಲ್ಲ. ಪಕ್ಷ ಗಟ್ಟಿಯಾಗೇ ಇದೆ, ಬಿ ಜೆ ಪಿಯನ್ನು ಸಮರ್ಥವಾಗಿ ಎದುರಿಸಬಹುದಾದ ಶಕ್ತಿಯನ್ನು ಹೊಂದಿದೆ ಅದು. ಬಟ್ ಯಾತಕ್ಕೆ? ವೈ ಪೀಪಲ್ ಆರ್ ವೋಟಿಂಗ್? ದುರ್ಯೋಧನನಿಗೆ ಉತ್ತರ ಪ್ರದೇಶದಲ್ಲಿ ಯೋಗಿನೋ ಮೋದಿನೋ ನೋಡ್ಕೊಂಡು ಯಾಕೆ ಓಟ್ ಹಾಕ್ತಾರೆ? ಆಯ್ತಪ್ಪ, ದುರ್ಯೋಧನ ನೋಡ್ಕೊಂಡು ಅಲ್ಲಿ ಓಟ್ ಹಾಕಿದ್ರು ಅಂತ ಇಟ್ಕೊಳ್ಳೋಣ, ಯಾಕಂದ್ರೆ ಅಲ್ಲಿ ಇನ್ಯಾರೋ ಇದ್ರು ಅವ್ರ ವಿರುದ್ಧವಾಗಿ ಅಂತ. ನಿಮಗಂತೂ ಹಾಕ್ತಿಲ್ವಲ್ಲ, ವೈ ನಾಟ್ ದಿಸ್ ಇಂಟ್ರಾಸ್ಪೆಕ್ಷನ್? ಕಾಂಗ್ರೆಸ್ ಈಸ್ ಲೂಸಿಂಗ್ ಔಟ್ ಈ ಥರದ ಕೆಲವು ಆರ್ಗ್ಯುಮೆಂಟ್ಸು ಅಥವಾ ಇದರಲ್ಲಿ. ಅದು ಅವ್ರ ಇಷ್ಟ, ಅವ್ರ ಪಕ್ಷ ಅವ್ರು ಹೆಂಗೆ ಬೇಕಾದ್ರೂ ಕಟ್ಕೋಬೋದು. ಎಲೆಕ್ಷನ್ ಇಯರ್ ಆಗಿರೋದಕ್ಕೆ ಇದಕ್ಕೆಲ್ಲ ಇರಲಿ, ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಇದು ನನ್ನ ಚರ್ಚೆ ನಡೀಬಾರ್ದು ಅಂತ ಹೇಳೋದೇ ಇಲ್ಲ. ಚಡ್ಡಿ ಸುಡ್ತಾ ಇದ್ರೆ ಸುಡ್ಲೇ ಬಿಡ್ರಿ. ಈಗ ಚಡ್ಡಿ ಸಿದ್ದರಾಮಯ್ಯವ್ರಿಗೆ ಪಾರ್ಸಲ್ ಕಳಿದ್ರು, ಏನು ಸಿದ್ದರಾಮಯ್ಯ ತೆಗೆದುಬಿಟ್ಟು ಟೇಪ್ ಹಿಡ್ಕೊಂಡ್ಬಿಟ್ಟು ನಾನು ಅಳ್ತೆಗೆ ಸರಿ ಇದೆಯಾ ಅಂತ ನೋಡ್ಕೊಂಡು ಹುಡ್ಕೊಂಡು ಒಳಗಿಟ್ಕೊಂಡು ಐರನ್ ಮಾಡ್ಕೊಂಡು ಹಾಕತ್ತಾರ? ತಲೆ ಬೇಡವಾ ಬಿ ಜೆ ಪಿಯವ್ರಿಗೂ? ಯಾರಿಗ ಕಳಿಸ್ತೀರೋ ಅವ್ರಿಗೆ? ಸುಮ್ಮನೆ ಕಾಸು ವೇಸ್ಟು. ಯಾರ್ದೋ ಮನೆಯಲ್ಲಿ ಪಾಪ ಒಂದು ಚಡ್ಡಿ ಇಸ್ಕೊತಾ ಇದ್ದೀರಿ, ವೇಸ್ಟು. ಅವ್ರು ಅದ್ರ 4 ದಿನ ಹಾಕ್ಕೊಂಡು ಉಜ್ಜಿ ಹರಿದಾರ ಹಾಕೋರು. ಈಗ ಅವ್ರು ಎಸೀತಾರೆ ತಗೊಂಡೋಗಿ. ನೀವು ಪ್ಯಾಕೆಟ್ ಕಳಿಸ್ಬಿಟ್ಟು ತಕ್ಷಣ ಸಿದ್ದರಾಮಯ್ಯ ಟೇಪ್ ತಗೊಂಬರ ಅಂತಂದ್ಬಿಟ್ಟು ಟೇಪ್ ತರಿಸಿ ಅಳತೆ ಮಾಡ್ಬಿಟ್ಟು ನನ್ನ ಅಳತೆಗೆ ಸರಿ ಇದೆ ಅಂತ ನೋಡಿ ಹಾಕತ್ತಾರ? ಕಾಮನ್ ಸೆನ್ಸ್ ಪಡವಾ ನಿಮಗೂ? ಅಥವಾ ಸುಟ್ಟು ಹಾಕ್ತೀರ? ಸುಟ್ಕೊಳ್ಳಿ, ಸೊ ವಾಟ್? ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ಕೆಲವು ಪ್ರತಿಭಟನೆಗಳು ಮತ್ತು ಕೆಲವು ಮಾತುಗಳಿಗೆ ಬೆಲೆನೇ ಇಲ್ಲ. ಅದಕ್ಕೆ ಇಟ್ ಹ್ಯಾಸ್ ನೋ ಮೀನಿಂಗ್, ದರ್ ಇಸ್ ನೋ ಪಾಯಿಂಟ್. ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ, ಸೊ ವಾಟ್? ಆಲ್ ರೈಟ್. ರಾಜ್ಯದಲ್ಲಿ ಪಠ್ಯಪುಸ್ತಕಗಳ ಗಲಾಟೆ ಹೀಗಾಗಿದೆ. ಅದರಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಕವಿತೆಯ ಲೇಖಕ ಅದಕ್ಕೆ ಚಿ ಉದಯಶಂಕರ್, ಬಲ್ಲ ಆರ್ ಎನ್ ಜಯಗೋಪಾಲ್ ಅಂತ ಹಾಕಿದ್ದಾರಂತೆ. ಹೇಗೆ ಪಾಸ್ ಆಗತ್ತೆ ಇದು? ಹೋಗಲಿ, ಎಲ್ಲೋ ಒಂದು ಕಡೆ ವಾಕ್ಯದಲ್ಲಿ ಬರುವಾಗ ಚಿ ಉದಯಶಂಕರನಕ್ಕೆ ಜಯಗೋಪಾಲ್ ಅಂತಾನೋ ಇನ್ನೇನೋ ಒಂದು ಒಂಥರ ಬಂದರೆ ಓಕೆ. ಪರಿಚಯ ಯಾವುದಲ್ಲೂ ಫೋಟೋ ಬೇರೆ ಹಾಕಿದ್ದಾರೆ ಏನೋ ಅದಕ್ಕೆ. ಹೇಗಾಗತ್ತೆ ಅದು? ಹೌ ಓಕೆ, ಯಾವುದೋ ಒಂದು ಖ್ಯಾತನಾಮ ಕವಿತೆ ಇದೆ, ತುಂಬ ಪ್ರಸಿದ್ಧಿ ಪಡೆದುಬಿಟ್ಟಿದೆ. ಆದರೆ ಅದು ಯಾರದ್ದು ಗೊತ್ತಾಗದೇ ಇದ್ದಾಗ ಯಾರ್ಯಾರಿಗೋ ಸೇರಿಸ್ದಂಗೆ. ಲೈಕ್ ಉದಾಹರಣೆಗೆ ನಮ್ಮ ಸ್ಕೂಲ್ಗಳ ಟೈಮಲ್ಲಿ ನಮಗೆ ಹೇಳ್ತಿದ್ರು, ಏನೂ ಗೊತ್ತಾಗದೇ ಇದ್ದರೆ ಆ್ಯಸ್ ಜಾರ್ಜ್ ಬರ್ನಾರ್ಡ್ ಶಾ ಸೆಡ್ ಅಂತ ಬರ್ಕ ಅಂತ ಹೇಳೋರು ನಮಗೆ. ಯಾವನಿಗೆ ಗೊತ್ತೇ ಬರ್ನಾರ್ಡ್ ಶಾ ಏನು ಹೇಳಿದೆ ಅಂತ ಹೋಗತ್ಲಕ್ಕೆ, ಆ್ಯಸ್ ಬರ್ನಾರ್ಡ್ ಶಾ ಸೆಡ್ ಅಂತ ಬರೆದ್ರೆ ಆಯ್ತಪ್ಪ ಅನ್ನೋರು ಹೇಳೋರು. ಬರೀತಿರಲಿಲ್ಲ ನಾವು, ಪ್ರಶ್ನೆ ಬೇರೆ ಹೇಳೋರಂಗೆ. ಹಾಗೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನ್ಯೂಸ್ ಕೆಫೆಯಲ್ಲಿ ನಾನು ಹೇಳ್ತಿದ್ದೆ, ನಾನು ಕಾಲೇಜು ಹೈಸ್ಕೂಲಲ್ಲಿ ಇದ್ದಾಗ ಒಂದು ಪದ್ಯ ನಮ್ಮ ಗಮನಕ್ಕೆ ಬಂತು. ಭಾಳ ಅದ್ಭುತವಾದ ಪದ್ಯ, ನಾನು ಪಂಜರದ ಪಕ್ಷಿ ಅಂತ. ನನಗೆ ನೆನಪಿದೆ ಇನ್ನೂ ಆ ಪದ್ಯ, ನಾನು ಪಂಜರದ ಪಕ್ಷಿ ಅಂತ ಒಂದು ಪದ್ಯ. ಅದನ್ನು ಬಹುದಿನಗಳ ಕಾಲ ನಮ್ಗೆ ಯಾರದ್ದು ಗೊತ್ತಿರಲಿಲ್ಲ. ರಾಗ ಹಾಕಾಗಿದೆ, ಹಾಡಾಗಿ ಹಾಡ್ತಾ ಇದ್ದೀವಿ. ನಾವೇನು ಅಂದ್ಕೊಂಡು ಯಾರೋ ಫೇಮಸ್ ಮ್ಯಾನ್ದು ಅಂತ ನಮ್ಗೆ ತೋರಿಸ್ತೋದವ್ರ ಹೆಸರು ಹೇಳ್ಕೊತಾ ಇದ್ವಿ. ಆಮೇಲೆ ಗೊತ್ತಾಯ್ತು ನಮಗೆ, ಧಾರವಾಡ ಅಥವಾ ಹುಬ್ಬಳ್ಳಿ ಕಡೆಯಿಂದ ಬಂದಂತಹ ಸಿದ್ದಣ್ಣ ಮಸಳಿ ಅನ್ನುವಂಥ ಒಬ್ಬರು ವ್ಯಕ್ತಿ ಅವ್ರದ್ದು ಪದ್ಯ ಅದು ಅಂತ ಗೊತ್ತಾಯ್ತು ಆಮೇಲೆ. ಹಾಗಾಗಿ ಕೆಲವು ಸರಿ ಹಾಗೂ ಆಗ್ಬೋದು, ಬಿಡಿ ಇದು ಹಂಗಲ್ಲ. ಆಡಿಸಿ ನೋಡು ಬೀಡಿಸಿ ನೋಡು ಯಾರ ಪದ್ಯ ಅಂತ ಗೊತ್ತಾಗಲ್ವಾ? ಯಾವನ್ಗಾರು ತಲೆ ಇಲ್ದವ್ರು ಮಾಡೋ ಕೆಲಸ ಇದು. ಸರಿ, ಭೂಮಿ ಬಣ್ಣದ ಬುಗುರಿ ಆ ಪದ್ಯನ ಕೈ ಬಿಟ್ಟಿದ್ದಾರಂತೆ, ಈ ಪದ್ಯ ಸೇರಿಸಿದಾರಂತೆ. ಅದು ಇವರದ್ದು, ಯಾರದ್ದು? ಹಂಸಲೇಖ ಅವ್ರದ್ದು ಪದ್ಯ. ಸರಿ ಆಯ್ತು, ಈಗ ಅದನ್ನು ರಿಪೇರಿ ಮಾಡಿ ಫಸ್ಟು. ಸುಮ್ಮನೆ ಬಾಯಿಗೆ ಬಂದಂಗೆ ತಪ್ಪೇಳಬೇಡಿ ಜನಕ್ಕೆ. ಇನ್ನು ಸಮಿತಿ ವಿಸರ್ಜನೆ ಮಾಡಿದ್ರಾಗಲ್ಲ, ಪರಿಷ್ಕರಣೆನೇ ರದ್ದು ಮಾಡಬೇಕು ಅಂತ ಸಿದ್ದರಾಮಯ್ಯವ್ರು ಕಾಗ್ದ ಬರ್ತಿದ್ದಾರೆ. ನಾನು ಅವತ್ತೇ ಹೇಳಿದ್ದೀನಿ, ಬಸವಣ್ಣನ ವಿಚಾರದಲ್ಲಿ ಆಗಿರೋದು ಪರಿಷ್ಕರಣೆ ಆಗತ್ತೆ, ಬರೆದಿಟ್ಕೊಳ್ಳಿ. ಕುವೆಂಪು ವಿಚಾರದಲ್ಲಿ ಆಗಿರೋದು ವೈಯಕ್ತಿಕವಾದಿ ವ್ಯಕ್ತಿ ಸಂಬಂಧಿತ, ಅದಕ್ಕೆ ಅವರೇ ಉತ್ತರ ಕೊಟ್ಕೋಬೇಕು, ಅವರೇ ಉತ್ತರ ಇಸ್ಕೋಬೇಕು ಅದಕ್ಕೀಗ. ಅದು ಪರಿಷ್ಕರಣೆಯಲ್ಲಿ ಆಗಿರೋದಲ್ಲ. ಅಂಬೇಡ್ಕರ್ ವಿಚಾರದಲ್ಲಿ ಆಗಿರೋದಕ್ಕೆ ಪರಿಷ್ಕರಣೆ ಆಗತ್ತೆ. ಸಂವಿಧಾನದ ಶಿಲ್ಪಿ ಅಂತ ತೆಗೆದಿದ್ದು ತಪ್ಪೆ, ತೆಗೆದಿದ್ದರೆ ಅದು ಮೂರ್ಖತನ. ಆಯಿತು, ಅದು ಸರಿ, ಹೋಗಲೇಬೇಕೀಗ. ಸೊ ಇನ್ನು ಉಳ್ಕೊಂಡಿದ್ದು ಏನಪ್ಪ ಅಬ್ಜೆಕ್ಷನ್? ಈಗ ಕಾಂಗ್ರೆಸ್ದೋ ಅಥವಾ ಲೆಫ್ಟ್ದೋ ಹೆಡ್ಗೆ ವಾರ ಕತೆ ತೆಗಿಯಲ್ಲ. ನೀವೇನಾದ್ರು ಅಧಿಕಾರಕ್ಕೆ ಬಂದಾಗ ಬೇಕಾದ್ರೆ ತೆಕ್ಕೋಬೋದೇನೋ ಗೊತ್ತಿಲ್ಲ ನನಗೆ, ಅವ್ರು ತೆಗಿಯಲ್ಲ. ಸೇರಿಸಿರೋದೇ ಅದು ಹೋಗಬೇಕು ಅಂತ, ತೆಗಿಯೋಕ್ಕಲ್ಲ. ಸೇರಿಸೋವಾಗಲೇ ಅವ್ರಿಗೆ ಅರಿವಿರುತ್ತೆ, ಇದು ಇದು ಪ್ರತಿರೋಧಕ್ಕೆ ಬಂದೇ ಬರುತ್ತಿದ್ದು ಅಂತ. ಅವ್ರಿಗೆ ಅರಿವಿಲ್ಲ ಅನ್ಕೋಬಾರ್ದು. ತೆಗಿಯಲ್ಲ ಅವ್ರು.
ನೀವು ಕಾಗದದ ಮೇಲೆ ಕಾಗದ ಬರ್ಕೋಬೋದು, ಮತ್ತು ಹೋರಾಟವನ್ನು ಬೇಕಾದ್ರೆ ಮುಂದುವರಿಸ್ಬೋದು. ಹೆಡ್ಗೇವಾರ್ನ ಹೆಸರಿನಲ್ಲಿ ನಡೆಯುವ ಹೋರಾಟಕ್ಕೆ ಕಾಂಗ್ರೆಸ್ಗೆ ಮತಲಾಭವಾಗುವುದೋ ಇಲ್ಲವೋ, ರಾಜಕೀಯ ಲಾಭ ಆಗುವುದೋ ಇಲ್ಲವೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಆಗಲ್ಲ. ಅಷ್ಟೇ, ಮುಂದಕ್ಕೆ ಹೋಗೋಣ. ಸರ್, ಸಾಮಾನ್ಯವಾಗಿ ಲೇಖಕರ ಜೊತೆ ಚರ್ಚೆ ಆಗಲ್ವಾ ಸರ್ ಎಲ್ಲ ಪಠ್ಯ ಪುಸ್ತಕ ಆದ್ಮೇಲೆ? ಆಗಬೇಕು. ಹೆಂಗೆ ಮಿಸ್ ಆಗಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಭಾಳ ಭಾಳ ಆಶ್ಚರ್ಯ. ನೋಡೋಣ, ಮುಂದಕ್ಕೆ ಹೋಗೋಣ. ಎಸ್, ಈ ಮಧ್ಯೆ ಪಠ್ಯಪುಸ್ತಕ ವಿವಾದಕ್ಕೆ ಸಂಬಂಧಿಸಿ ಸರ್ಕಾರದ ಬೆನ್ನಿಗೆ ಆರ್ಎಸ್ಎಸ್ ಬಲವಾಗಿ ನಿಂತಿದೆ. ಪಠ್ಯ ವಿವಾದದ ಕುರಿತಾಗಿ ಆರ್ಎಸ್ಎಸ್ ನಾಯಕರಿಗೆ ಸಚಿವ ಬಿಸಿ ನಾಗೇಶ್, ರೋಹಿತ್ ಚಕ್ರತೀರ್ಥ ಸುದೀರ್ಘ 3.5 ಗಂಟೆ ವಿವರಣೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಸವಣ್ಣ ಪಠ್ಯದಲ್ಲಿ 2 ಸಾಲು ವಿವಾದಿತ ಅಂಶವನ್ನ ಪರಿಷ್ಕರಣೆ ಮಾಡುವುದಕ್ಕೆ, ಅಂಬೇಡ್ಕರ್ ಪಠ್ಯದಲ್ಲಿ ಸಂವಿಧಾನ ಶಿಲ್ಪಿ ಅನ್ನುವ ಪದವನ್ನ ಮತ್ತೆ ಸೇರಿಸುವುದಕ್ಕೆ ಸಂಘದ ಪ್ರಮುಖರು ಸಚಿವರಿಗೆ ಸೂಚನೆಯನ್ನ ನೀಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಪಠ್ಯ ಪರಿಷ್ಕರಣೆಯನ್ನ ಪ್ರಬಲವಾಗಿ ಸಮರ್ಥನೆ ಮಾಡಿಕೊಳ್ಳಿ, ಕಾಂಗ್ರೆಸ್ ಎಡಪಂಥೀಯರ ವಿರೋಧಕ್ಕೆ ತಲೆ ಕೆಡಿಸಿಕೊಳ್ಬೇಡಿ, ಯಾರಾದ್ರೂ ಸುಮ್ಮನೆ ವಿವಾದ ಮಾಡೋದಕ್ಕೆ ಆರೋಪ ಮಾಡಿದ್ರೆ ಅದನ್ನ ದಾಖಲಾತಿ ಸಮೇತ ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡಿ, ಬರಗೂರು ಸಮಿತಿಯ ಲೋಪಗಳನ್ನ ಜನರಿಗೆ ತಲುಪಿಸಿ, ಪಠ್ಯಪುಸ್ತಕದಲ್ಲಿ ಯಾವುದೇ ಮಹಾನ್ ವ್ಯಕ್ತಿಗಳಿಗೆ ಅಪಮಾನ ಮಾಡಿಲ್ಲ, ಹೀಗಾಗಿ ಯಾರೂ ಹಿಂದೆ ಸರಿಯೋದು ಬೇಡ, ಪಠ್ಯಪುಸ್ತಕ ಪರಿಷ್ಕರಣೆ ಸಂಬಂಧಿಸಿ ಯಾರೇ ಆಕ್ಷೇಪಣೆ ಸಲ್ಲಿಸಿದ್ರು ಸ್ವೀಕಾರ ಮಾಡಿ, ಯಾವ ಅಂಶ ಸತ್ಯ ಇದೆಯೋ ಅದನ್ನು ತಿದ್ದುಪಡಿ ಮಾಡಿ, ಸುಮ್ಮನೆ ವಿವಾದ ಮಾಡ್ತಾರೆ ಅಂತ ಯಾರು ಹಿಂದಕ್ಕೆ ಸರಿಯೋದು ಬೇಡ, ಪಠ್ಯಪುಸ್ತಕ ವಿಷಯದಲ್ಲಿ ಸರ್ಕಾರ ಪಕ್ಷ ಪ್ರಬಲವಾಗಿ ಸಮರ್ಥನೆ ಮಾಡಿಕೊಳ್ಬೇಕು ಅಂತ ಸಂಘದ ಪ್ರಮುಖರಿಗೆ ಖಡಕ್ ಸಂದೇಶವನ್ನು ರವಾನಿಸಿದೆ. ರೈಟ್, ಇದು ಇನ್ನೊಂದು ಚೂರು ನಾಳೆ ನಾಳಿದ್ರಲ್ಲಿ ಏನಾರು ಅಲ್ಲೊಂದು ಹೇಳಿಕೆ ಇಲ್ಲೊಂದು ಹೇಳಿಕೆ. ಈಗ ಬಹುತೇಕ ರಾಜಕಾರಣ ನಡೆಯುತ್ತಿರುವುದು ಹೇಳಿಕೆಗಳ ಆಧಾರದಲ್ಲಿ, ತಳಮಟ್ಟದ ಕೆಲಸಗಳಲ್ಲ. ಭಾಳ ರಾಜಕಾರಣ ಇವತ್ತು ನಡೀತಾ ಇರೋದು ಹೇಳಿಕೆಗಳ ಆಧಾರ ಅಥವಾ ಟ್ವೀಟ್ಗಳಲ್ಲಿ. ಇದಕ್ಕೂ ಬರುತ್ತೆ. ನಾವು ಹೇಳಿಲ್ವಾ RSS ಸರ್ಕಾರ ಅಂತ, ಅವ್ರು ಹೇಳ್ತಾರೆ ಹೌದು ನಾವು ಗೈಡೆನ್ಸನ್ನು ತಗೋತೀವಿ, ಮಾರ್ಗದರ್ಶನವನ್ನು ನಾವು ಪಡಿತೀವಿ. ಏನೀಗ ಮಾರ್ಗದರ್ಶನ ಪಡೆಯಬಾರದು ಅಂತ ಎಲ್ಲೂ ನಿಯಮದಲ್ಲಿ ಇಲ್ವಲ್ಲ ಅಂತ ಕೇಳ್ತಾರೆ, ಬಿಡ್ತಾರಾ? ಅವರೇ ಬರ್ಕೊಟ್ಟಿದ್ದು ನಾವು ಪಾಲನೆ ಮಾಡಿದ್ವಿ ಅಂದರೆ ಬೇರೆ, ಅಥವಾ ಕಾನೂನು ಬದಲಾಯಿಸಿದ್ವಿ ಅಂದರೆ ಬೇರೆ. ನಾವು ಮಾರ್ಗದರ್ಶನ ಪಡಿತೀವಿ, ಯಾರ್ಯಾರೋ ಮಾರ್ಗದರ್ಶನ ಪಡಿತಾರೆ, ನಾವು ಪಡೆದಿದ್ದೀವಿ. ದ್ಯಾಟ್ ಯು ಕಾಂಟ್ ಡಿಬಾರ್ ಇಟ್. ಹೌ ಡು ಯು ಡಿಬಾರ್ ಅಂತಾರೆ. ಏನು ಮಾಡ್ತೀರಿ ಅವಾಗ? ಏನೋ ಇದು ಇರುತ್ತೆ, ಈ ಐಡಿಯಾಲಜಿಕಲ್ ಫೈಟು ಬ್ಯಾಟಲ್ಲು ಇರುತ್ತೆ. ಅದೊಂದು ಹಂತವನ್ನು ತಲುಪಿದಾಗ ಭಾಷೆಯಲ್ಲಿ ಹಿಡಿತವನ್ನು ಕಳ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಒಬ್ಬರ ಮೇಲೆ ಒಬ್ಬರು. ಲೈಕ್ ಈಗ ಕಾಂಗ್ರೆಸ್ ಮತ್ತು BJP ಇಬ್ಬರು ಅಂಬೇಡ್ಕರ್ನ ಡಿಫೆಂಡ್ ಮಾಡೋ ಹಂಗೆ. ಕಾಂಗ್ರೆಸ್ ಪ್ರಕಾರ BJP ಅಂಬೇಡ್ಕರ್ ವಿರೋಧಿ ಅಂತ ಅಂದ್ಬಿಡೋದು, BJP ಪ್ರಕಾರ ನೀವು ಕಾಂಗ್ರೆಸ್ನವರೇ ಅಂಬೇಡ್ಕರ್ನ ಕಡೆಗಾಣಿಸಿದ್ದು, ಸಂವಿಧಾನ ಆದಮೇಲೆ ಅಂಬೇಡ್ಕರ್ನ ಕಡೆಗಾಣಿಸಿದ್ದೆ ನೀವು ಅಂತ ಇವ್ರದ್ದು ವಾದ. ಅದಕ್ಕೆ ಇವ್ರೊಂದು 4 ಕತೆ ಹೇಳ್ತಾರೆ, ಅವ್ರೊಂದು 4 ಕತೆ ಹೇಳ್ತಾರೆ. ಎರಡೂ ನೋಡ್ಕೋಬೇಕು. ಗೊತ್ತಿದ್ದವರು ಗೊತ್ತಿರುತ್ತೆ ಅವರ ಎಫರ್ಟ್ ಆಫ್ ರೈಟಿಂಗ್ ದಟ್ ಕಾನ್ಸ್ಟಿಟ್ಯೂಷನ್ ಎಷ್ಟು. ಅಫ್ಕೋರ್ಸ್ ಅಂಬೇಡ್ಕರ್ ಒಬ್ಬರೇ ಇರಲಿಲ್ಲ ಅದರಲ್ಲಿ, ನಿಜ. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನದ ಸಭೆ, ಒಂದು ಸದನನೇ ರಚನೆ ಆಗಿತ್ತು ಅದಕ್ಕೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಆದರೆ ಹಿ ಟುಕ್ ಎವ್ರಿ ಲೀಡ್ ಅದರಲ್ಲಿ. ಸಹಜವಾಗಿ ಅವ್ರಿಗೆ ಆ ಖ್ಯಾತಿ ಮತ್ತು ಕೀರ್ತಿ ಹೋಗಿದೆ, ತಪ್ಪೇನಿಲ್ಲ. ಹಾಗಾಗಿ ಅವ್ರು ತೊಗೊಂಡಿರೋ ಶ್ರಮ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವಿದ್ದವ್ರಿಗೆಲ್ಲ ಗೊತ್ತಿದೆ ಅವ್ರು ತೊಗೊಂಡಿರೋ ಶ್ರಮ ಏನು ಅಂತ. ಒನ್ ಆಫ್ ದಿ ಮೋಸ್ಟ್ ಬ್ರಿಲಿಯಂಟ್ ಪೀಸ್ ಆಫ್ ವರ್ಕ್ ಅದು ಕಾನ್ಸ್ಟಿಟ್ಯೂಷನು. ಇವತ್ತು ನೆಟ್ಗೆ ನಮಗೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ತಪ್ಪಿಲ್ಲದೆ ಬರೆಯೋಕ್ಕಾಗ್ತಾ ಇಲ್ಲ, ರಸ್ತೆಯಲ್ಲಿ ಹೆಸರುಗಳನ್ನು ಬರ್ಕೊಳಕ್ಕಾಗ್ತಾ ಇಲ್ಲ ನಮಗೆ ನೆಟ್ಗೆ. ವಿ ಆರ್ ಅನೇಬಲ್ ಟು. ಬಟ್ ಲುಕ್ ಎಟ್ ಅವರ್ ಕಾನ್ಸ್ಟಿಟ್ಯೂಷನ್, ಎಷ್ಟು ಇಮ್ಯಾಜಿನೇಟಿವ್ ಆಗಿ ಥಾಟ್ ಪ್ರಾಸೆಸ್ಗಳಿದೆ ಅದರಲ್ಲಿ. ಬ್ರಿಲಿಯಂಟ್ ಪೀಸ್ ಆಫ್ ವರ್ಕ್ ಅದು, ಅದ್ಭುತ. ಅದರ ಅರಿವಿದ್ದವರಿಗೆ ಅವ್ರ ಬಗ್ಗೆ ಏನೂ ಗೊತ್ತಿರುತ್ತೆ. ಆದರೆ ಆ ಸಂವಿಧಾನದಲ್ಲಿ ನನಗೆ ಬೇಕಾದ್ದನ್ನು ಆಯ್ಕೆ ಮಾಡಿಕೊಂಡು ಉಳಿದಿದ್ದನ್ನು ಪಕ್ಕಕ್ಕೆ ಹಾಕ್ತೀನಿ ಅಂತನ್ನೋರುಗಳಿಗೆ ಅವ್ರ ಖ್ಯಾತಿ ಅಥವಾ ಶಕ್ತಿ ಯಾಕೆ ಅರಿವಾಗತ್ತೆ ಅವ್ರಿಗೆ? ಅವ್ರು ಕೊಟ್ಟಿರೋದೆಲ್ಲ ಅರಿವು ಬೇಕು, ಬೇರೆದು ಬೇಡ ನನಗೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನಾನು ಇಷ್ಟ ಬಂದಂಗೆ ಮಾತಾಡ್ತೀನಿ, ನನ್ನ ಇಷ್ಟ, ಹಕ್ಕು ಕೊಟ್ಟಿದ್ದಾರೆ ಈ ಸಂವಿಧಾನದಲ್ಲಿ. ಕರೆಕ್ಟ್. ಅದೇ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರಲ್ಲ, ಮಹಾ ಮೂರ್ಖರಾದ ನಾವು, ಬೇರೆಯವ್ರಿಗೆ ಹೇಳಲ್ಲಪ್ಪ ನಾನು, ಪಾಲನೆ ಮಾಡಿದ್ದೀವ? ಇಲ್ಲ. ಹಾಗಾಗಿ ಅವರ ಖ್ಯಾತಿ ಅಥವಾ ಶಕ್ತಿಯನ್ನು ಈ ರಾಜಕೀಯ ಪಕ್ಷಗಳವರ ವ್ಯಾಖ್ಯಾನಗಳಿಂದ ಅರ್ಥ ಮಾಡ್ಕೊಳ್ಳೋದಾದರೆ ನಾವು ಫೂಲ್ಗಳಪ್ಪ. ಇವ್ರುಗಳ ವ್ಯಾಖ್ಯಾನ ನಮಗೆ ಗೊತ್ತಿರಬೇಕು ಏನದು ಅಂತ. ವಿ ಶುಡ್ ನೋ.